ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಮತ್ತೆ ಶುರುವಾಯಿತು ಢವಢವ. ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗ್ತಾರಾ? ಇಂದು ಸೆಷನ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ಕೋರ್ಟ್ನಲ್ಲಿ ಇಂದು ವಿಚಾರಣೆ ನಡೆಯಲಿದ್ದು ದಾಸನಿಗೆ ಟೆನ್ಷನ್ ಶುರುವಾಗಿದೆ. ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವಂತೆ ಪೊಲೀಸರಿಂದ ಅರ್ಜಿ ಸಲ್ಲಿಸಲಾಗಿತ್ತು. ಭದ್ರತೆಯ ಕಾರಣಕ್ಕೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವಂತೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇನ್ನು ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೆದಿದೆ. ನಿನ್ನೆ ವಿಚಾರಣಾಧೀನ ಕೈದಿ ಶಿಫ್ಟ್ ಮಾಡಲಾಗಲ್ಲ ಅಂತ ವಾದವನ್ನ ಮಂಡಿಸಲಾಗಿತ್ತು ದರ್ಶನ್ ಪರ ವಕೀಲರಾದ ಸುನಿಲ್ ಕುಮಾರ್. ಇನ್ನು ದರ್ಶನ್ ಪರ ವಕೀಲರಾದ ಸುನಿಲ್ ಕುಮಾರ್ ವಾದವನ್ನ ಮಂಡಿಸಿದ್ರು. ವಿಚಾರಣಾ ಅಧೀನವಾಗಿರುವಂತಹ ಆರೋಪಿಯನ್ನ ಶಿಫ್ಟ್ ಮಾಡಲು ಆಗೋದಿಲ್ಲ ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಭದ್ರತೆ ಕಾರಣಕ್ಕೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಬೇಕು ಅಂತ ಪೊಲೀಸರಿಂದ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಬಳ್ಳಾರಿಯ ಜೈಲ್ಗೆ ಶಿಫ್ಟ್ ಮಾಡಿ ದರ್ಶನ್ನನ್ನ ಆತ ಸೆಲೆಬ್ರಿಟಿ ಕೈದಿ, ಹಾಗಾಗಿ ಇಲ್ಲಿ ಆತನನ್ನ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಅಂತ. ಇನ್ನು ದರ್ಶನ್ ಸಾಮಾನ್ಯ ಕೈದಿ ಅಲ್ಲ, ಸೆಲೆಬ್ರಿಟಿ ಸ್ಟೇಟಸ್ ಇರೋ ಕೈದಿ. ಕೊಲೆ ಆರೋಪಿ ದರ್ಶನ್ನನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಬೇಕು ಅಂತ ಸೆಷನ್ ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಮನವಿಯನ್ನ ಮಾಡಿದ್ರು. ನಿನ್ನೆ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಅಪೂರ್ಣಗೊಂಡಿರೋ ಹಿನ್ನೆಲೆಯಲ್ಲಿ ಇಂದು ಕೂಡ ವಾದವನ್ನ ಮುಂದುವರಿಸಿ ಸೆಷನ್ ಕೋರ್ಟ್ ತೀರ್ಮಾನ ನೀಡಲಿದೆ. ಹಾಗಾಗಿ ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗುವ ಸಾಧ್ಯತೆ ಕೂಡ ಇದೆ. ಏನು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆರೋಪಿಯಾಗಿರುವಂಥ ದರ್ಶನ್, ಪವಿತ್ರ ಗೌಡ ಹಾಗೆ ಗ್ಯಾಂಗ್ ಈಗಾಗಲೇ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಇದ್ದಾರೆ. ಏನು ದರ್ಶನ್ ಸಾಮಾನ್ಯ ಕೈದಿ ಅಲ್ಲ, ಸೆಲೆಬ್ರಿಟಿ ಸ್ಟೇಟಸ್ ಇರೋ ಕೈದಿ. ಹಾಗಾಗಿ ಕೊಲೆ ಆರೋಪಿ ದರ್ಶನ್ನನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಬೇಕು ಅಂತ ಸೆಷನ್ ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಮನವಿಯನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನಿನ್ನೆ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಮಂಡನೆಯಾಗಿದೆ, ಹಾಗೆ ಅದರ ಮುಂದುವರೆದ ಭಾಗ ಇಂದು ಕೂಡ ಮುಂದುವರಿಯಲಿದೆ. ಏನಾಗಬಹುದು ಅಂತ ಕೋರ್ಟಲ್ಲಿ? ಎಸ್ ತನುಜಾ, ನಿನ್ನೆಯ ಒಟ್ಟು 3 ಪ್ರಕರಣಗಳು ನಿನ್ನೆ ನ್ಯಾಯಾಧೀಶರ ಮುಂದೆ ಇತ್ತು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತ ಆರೋಪಿಗಳ 3 ಪ್ರಕರಣಗಳಿದ್ದಂಥದ್ದು. ಮೂರರಲ್ಲಿ ಒಂದು ಪವಿತ್ರ ಗೌಡ ಅವರಿಗೆ ಮತ್ತೆ ಬೇಲನ್ನ ಹಾಕೊಂಡಿದ್ರು, ಕೇಳಿ ಬೇಲನ್ನ ಹಾಕೊಂಡಿದ್ದಂಥದ್ದು. ಅದನ್ನ ನಿನ್ನೆ ವಜಾ ಮಾಡಲಾಯಿತು. ಇನ್ನು ಉಳಿದಂತೆ 2 ಪ್ರಕರಣ ಇತ್ತು. 2 ಪ್ರಕರಣಗಳಲ್ಲಿ ಒಂದು ಹಾಸಿಗೆ ಮತ್ತೆ ತಲೆದಿಂಬು ಮೂಲ ಸೌಕರ್ಯಗಳು ಏನೀಗ ಪರಪ್ಪನಗರದಲ್ಲಿರ್ತಕ್ಕಂಥ ದರ್ಶನ್ ಮೂಲ ಸೌಕರ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ. ಅಲ್ಲಿನ ಜೈಲಾಧಿಕಾರಿಗಳು ಕನಿಷ್ಠ ಸೌಲಭ್ಯಗಳನ್ನ ಕೂಡ ಕೊಡ್ತಾ ಇಲ್ಲ. ರಗ್ಗು ದಿಂಬು ಇದು ಯಾವುದನ್ನು ಕೂಡ ಕೊಡ್ತಾ ಇಲ್ಲ. ಈಗ ಚಳಿಗಾಲ ಬೇರೆ, ಈ ಒಂದು ಜೊತೆಗೆ ಅಲ್ಲಿರೋ ಕಾಂಡಿಮೆಂಟ್ಸ್ ಏನಿದೆ, ಕಾಂಡಿಮೆಂಟ್ಸ್ಗೆ ಹಣವನ್ನು ಕೊಟ್ಟು ಏನಾದ್ರು ಖರೀದಿ ಮಾಡೋಣ ಅಂತಂದ್ರು ಕೂಡ ಅಲ್ಲೂ ಕೂಡ ಬಿಡ್ತಾ ಇಲ್ಲ. ಈ ಎಲ್ಲಾ ಅಂಶಗಳನ್ನ ಮುಂದೆ ಇಟ್ಟು ಆರ್ಗ್ಯುಮೆಂಟ್ ಮಾಡಿದಂಥದ್ದು ಸುನಿಲ್ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ರು ದರ್ಶನ್ ಪರವಾಗಿ. ಅದರಲ್ಲಿ ಬಹಳ ಮುಖ್ಯವಾಗಿ ಜೈಲು ಮ್ಯಾನ್ಯುಯಲ್ ನಲ್ಲಿ ಆರೋಪಿಗಳಿಗೆ ಏನೆಲ್ಲ ಪ್ರಾವಿಷನ್ಸ್ ಇದೆ, ಆ ಕನಿಷ್ಠ ಸೌಲಭ್ಯಗಳನ್ನ ಕೊಡಬೇಕು ಅನ್ನುವಂಥದ್ದನ್ನ ಮುಂದೆ ಇಟ್ಟು ವಾದವನ್ನ ಮಂಡನೆ ಮಾಡಿದ್ರು. ಆ ನಂತರದಲ್ಲಿ ಏನು ಇಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು ಅಂತ ಏನು ಮನವಿಯನ್ನ ಮಾಡ್ಕೊಂಡಿದ್ರು ಜೈಲಾಧಿಕಾರಿಗಳು, ಆ ಮನವಿಯನ್ನ ವಿರೋಧಿಸಿ ಆ ಮನವಿಗೆ ಆಕ್ಷೇಪಣೆಯನ್ನ ಸಲ್ಲಿಸಿ ದರ್ಶನ್ ಪರವಾಗಿ ಹಿರಿಯ ವಕೀಲರು ಸಂದೇಶ್ ಚೌಟ ಅವರು ಹಾಜರಾಗಿ ತಮ್ಮ ವಾದವನ್ನ ಮಂಡನೆ ಮಾಡಿದಂಥದ್ದು. ಯಾವ ಕಾರಣಗಳಿಂದ ದರ್ಶನ್ನನ್ನ ಇಲ್ಲಿಂದ ಶಿಫ್ಟ್ ಮಾಡಬಾರದು ಅನ್ನುವಂತ ಒಂದು ವಾದವನ್ನ ಮುಂದೆ ಇಟ್ರು. ಬಹಳ ಮುಖ್ಯವಾಗಿ ಈ ಒಂದು ಪ್ರಿಮಿಸಸ್ ಅಲ್ಲಿ ಪರಪ್ಪನಗರ ಪ್ರಿಮಿಸಸ್ ಅಲ್ಲೇನೆ ಆರೋಪ ಹೊತ್ತಿರೋದ್ರಿಂದಾಗಿ ಆರೋಪಿಯನ್ನ ಇಲ್ಲಿಂದ
ನೀವು ಬಳ್ಳಾರಿ ಜೈಲ್ಗೋ ಅಥವಾ ಬೇರೆ ಕಡೆಗೋ ಶಿಫ್ಟ್ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡುವಂತ ಕೆಲಸವನ್ನ ಹಿರಿಯ ವಕೀಲ ಸಂದೇಶ್ ಚೌಟವನ್ನ ಮಾಡಿದ್ರು. ಯಾಕೆಂತ ಹೇಳಿದ್ರೆ ಈಗ ಏನು ಡೇ ಟು ಡೇ ಬೇಸಿಸ್ ಅಲ್ಲಿ ಅಥವಾ ಶೀಘ್ರ ವಿಚಾರಣೆಯನ್ನ ಮಾಡಿ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಆ ಆದೇಶದ ಪ್ರಕಾರವಾಗಿ 272 ಸಾಕ್ಷಿಗಳಿರ್ತವೆ. 272 ಸಾಕ್ಷಿಗಳ ವಿಚಾರಣೆ ವೇಳೆಯಲ್ಲಿ ಆರೋಪಿತ ಆದಂತವನು ವಿಚಾರಣೆಗಳ ವೇಳೆಯಲ್ಲಿ ಈ ಸ್ಪಾಟ್ ನಲ್ಲಿ ಅಂದ್ರೆ ನ್ಯಾಯಾಲಯದಲ್ಲಿ ಇರಬೇಕಾಗಿರುವಂತಹ ಒಂದು ಅವಶ್ಯಕತೆ ಇರ್ತದೆ. ಆನಂತರ ಅವರು ತಮ್ಮ ಮೇಲಿರೋ ಆರೋಪಗಳನ್ನ ತಳ್ಳಿ ಹಾಕೋದಕ್ಕೆ, ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಲಾಯರ್ಗಳ ಜೊತೆಗೆ ಮಾತಾಡ್ಬೇಕಾಗುತ್ತೆ. ಹಾಗಾಗಿ ಅವರು ಇದೇ ಪ್ರಿಮಿಸಸ್ ಅಲ್ಲಿ ಇರಬೇಕಾಗುತ್ತೆ. ಇದಕ್ಕೆ ಏನೆಲ್ಲ ಸೈಟೇಷನ್ಸ್ ಇದೆ, ಈ ಹಿಂದಿನ ಆದೇಶಗಳು, ಬೇರೆ ಬೇರೆ ಹೈಕೋರ್ಟ್ ನ ಆದೇಶಗಳು, ಎಲ್ಲಾ ಆದೇಶಗಳನ್ನ ಮುಂದೆ ಇಟ್ಟು ವಾದ ಮಾಡಿದಂಥದ್ದು. ಸೊ ಹಾಗಾಗಿ ಈಗ ಬಳ್ಳಾರಿ ಜೈಲಿಗೆ ನೀವೇನಾದ್ರು ಶಿಫ್ಟ್ ಮಾಡೋದಾದ್ರೆ ಮುಂದಿನ ವಿಚಾರಣೆ ವೇಳೆಯಲ್ಲಿ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಅವರ ವಕೀಲರುಗಳಿಗೆ ಸಮಸ್ಯೆ ಆಗುತ್ತೆ. ಪದೇ ಪದೇ ಅವ್ರನ್ನ ಹೋಗಿ ಭೇಟಿಯಾಗಿ ಇದು ಕೇಸ್ನ ಇನ್ಪುಟ್ಸ್ ಅನ್ನ ತಗೊಳ್ಳೋದಕ್ಕೆ, ಕೇಸ್ನ ಬಗ್ಗೆ ಮಾಹಿತಿಗಳನ್ನು ಕೊಡೋದಕ್ಕೆ, ಮಾಹಿತಿಯನ್ನ ಅವರಿಂದ ತಗೊಳ್ಳೋದಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವಂತ ವಾದವನ್ನ ಮುಂದೆ ಇಟ್ಟಿದ್ರು. ಸೊ ಈ ಎರಡೂ ವಾದಗಳಿಗೆ ಪ್ರಸನ್ನ ಕುಮಾರ್ ಉತ್ತರವಾಗಿ ತಮ್ಮ ವಾದವನ್ನ SPP ಪ್ರಸನ್ನ ಕುಮಾರ್ ವಾದವನ್ನ ಮುಂದುವರಿಸಿದ್ರು. ವಾದದಲ್ಲಿ ಬಹಳ ಪ್ರಮುಖವಾಗಿ ಜೈಲ್ ಮ್ಯಾನ್ಯುಯಲ್ ಪ್ರಕಾರವಾಗಿನೇ ನಮ್ಮ ಜೈಲ್ ಅಧಿಕಾರಿಗಳು ನಡೆಸ್ಕೊಳ್ತಾ ಇದ್ದಾರೆ. 302 ಕೇಸು ಕೊಲೆ ಆರೋಪಿಗಳಿಗೆ ಹೊರತುಪಡಿಸಿ ಹಾಸಿಗೆ, ತಲೆದಿಂಬು ಮತ್ತೆ ಇತರೆ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಹೊರತುಪಡಿಸಿರುವ ಆರೋಪಿಗಳಿಗೆ ಮಾತ್ರ ಈ ಒಂದು ಜೈಲ್ ಮ್ಯಾನ್ಯಲ್ ನಲ್ಲಿ ಅವಕಾಶ ಇದೆ ಅನ್ನೋದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟದ್ದು. ಹಾಗಾಗಿನೇ ಅವರ ಸ್ವಂತ ಹಾಸಿಗೆ, ಸ್ವಂತ ದಿಂಬು, ಸ್ವಂತ ಬೆಡ್ಶೀಟು ಮತ್ತೆ ತಾನು ಪಡ್ಕೊಳ್ಳುವಂತದಕ್ಕೆ ಇದರಲ್ಲಿ ಯಾಕೆ ಅವಕಾಶ ಇಲ್ಲ, ಜೈಲು ಏನ್ ಪ್ರೊವೈಡ್ ಮಾಡುತ್ತೆ ಅದನ್ನು ಮಾತ್ರ ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂಥದ್ದನ್ನ ಜೈಲ್ ಮ್ಯಾನ್ಯುಯಲ್ ಅನ್ನನ್ನೇ ಇಟ್ಟು, ಆ ಒಂದು ಕಾನೂನುಗಳನ್ನೇ ಮುಂದೆ ಇಟ್ಟು ಮನವರಿಕೆ ಮಾಡಿಕೊಟ್ಟಂಥದ್ದು. ಇನ್ನು ಉಳಿದಂತೆ ಏನು ವರ್ಚುವಲ್ ಆಗಿ ಈಗ ಡಿಜಿಟಲ್ ಯುಗ ಆಗಿರೋದ್ರಿಂದಾಗಿ ಸುಪ್ರೀಂ ಕೋರ್ಟ್ ನ ಸೈಟೇಷನ್ ಮತ್ತೆ ಏನು VC ಮೂಲಕ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲಾ ಕೈದಿಗಳನ್ನ ಅಪೇರ್ ಮಾಡಿಸಿ ಆ ಮೂಲಕವೇ ಕೇಸ್ಗಳ ವಿಚಾರಣೆ ನಡೆಸಬಹುದು ಅಂತ ಏನು ಆಕ್ಟ್ ತಗೊಂಡ್ಬರಲಾಗಿದೆ. ಆ ಆಕ್ಟ್ ಅನ್ನ ನ್ಯಾಯಾಧೀಶರು ಮುಂದೆ ಇಟ್ಟು ಈ ಒಂದು ಇದ್ರ ಪ್ರಕಾರವಾಗಿ ನಾವು ಡಿಜಿಟಲ್ ಎರಾ ಏನಂತ ಹೇಳ್ತಾ ಇದ್ದಾರೆ, ಆ ಡಿಜಿಟಲ್ ಎರಾನ ನೀವು ತಗೊಳ್ಳೋದಾದ್ರೆ ಈಗ ನಾವು ಎಲ್ಲಾ ಆರೋಪಿಗಳನ್ನ ಯಾವುದೇ ಕೇಸ್ನಲ್ಲೂ ಕೂಡ ಅವರನ್ನ ಕೆಲವೊಂದು ಕೋರ್ಟ್ ಖುದ್ದಾಗಿ ಹಾಜರಾಗಿ ಅಂತ ಹೇಳದ ಹೊರತು VC ಮೂಲಕನೇ ವಿಚಾರಣೆಗೆ ಪಡಿಸುವಂತ ಕೆಲಸವನ್ನ ಮಾಡಬಹುದು ಅನ್ನುವಂಥದ್ದನ್ನು ಹೇಳಿದ್ರು. ಇದಕ್ಕೆ ಮತ್ತೆ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ. ಆಕ್ಷೇಪಣೆ ಸಲ್ಲಿಸಿ ಇವತ್ತು ಮತ್ತೆ ಈಗ ಹೊಸದಾಗಿ SPP ಅವರು ಕೊಟ್ಟಿರುವಂತ ಕೊಟೇಶನ್ ಕೋರ್ಟ್ಗಳಿಗೆ, ಅವರು ಹೇಳಿರುವಂತ ಸೈಟೇಷನ್ಗಳಿಗೆ ನಾವು ವಾದವನ್ನ ಮಂಡಿಸಲಿದ್ದೇವೆ ಅನ್ನುವಂಥದ್ದನ್ನ ದರ್ಶನ್ ಪರ ವಕೀಲ ಸುನೀಲ್ ಅವರು ಮತ್ತೆ ಅವರು ಅವಕಾಶವನ್ನು ಕೊಡಬೇಕು ಅಂತ ಕೇಳಿದಾಗ ಇವತ್ತು 4 ಗಂಟೆಗೆ ಮತ್ತೆ ವಿಚಾರಣೆ ಮುಂದುವರಿಯೋದಾಗಿ ಈಗ ನ್ಯಾಯಾಲಯ ಹೇಳಿದೆ. ಇವತ್ತು ಮತ್ತೆ ವಿಚಾರಣೆ ಮುಂದುವರಿತದೆ. ನಂತರದಲ್ಲಿ ಬಹುತೇಕವಾಗಿ ಇವತ್ತು ವಾದ ಪ್ರತಿವಾದ ಮುಗಿಯುವ ಸಾಧ್ಯತೆ ಇದೆ ತನುಜಾ. ಮುಗಿದ ನಂತರದಲ್ಲಿ ಬಳ್ಳಾರಿಗೆ ಶಿಫ್ಟ್ ಮಾಡುವಂತದ್ದು ನಟ ದರ್ಶನ್ ಅನ್ನ ಮತ್ತೆ ಆತನಿಗೆ ಈಗ ಮೂಲಭೂತ ಸೌಕರ್ಯಗಳು, ಇವ್ರು ಏನು ಹಾಸಿಗೆ ದಿಂಬು ಕೇಳಿದ್ದಾರೆ, ಹಾಸಿಗೆ ದಿಂಬು ಬೆಡ್ಶೀಟು, ಈ ಮೂಲಭೂತ ಸೌಕರ್ಯಗಳು ತಾನೇ ತನ್ನ ಸ್ವಂತ ಖರ್ಚಿನಲ್ಲಿ ಪಡ್ಕೊಳ್ಳುವಂತ ಒಂದು ಮನವಿಯನ್ನು